ಸೋಮವಾರ ಹಾಗೂ ಶನಿವಾರ ಸೊ ಬಿರಿಯಾನಿ ತೊಗೊಂಡ್ರೆ ಯಾವುದೇ ಅಂದರೆ 5 ಥರ ಬಿರಿಯಾನಿ ಸಿಗುತ್ತಲ್ಲ, ಯಾವುದೇ ಬಿರಿಯಾನಿ ತೊಗೊಳ್ಳಿ ಕಬಾಬ್ ಫ್ರೀ ಅಂತೆ. ಈ ಥರ ಟೇಸ್ಟ್ ನಿಮಗೆಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತಿದ್ರು, ಅದನ್ನು ಕೂಡ ಟ್ರೈ ಮಾಡಿಬಿಡೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಅದರಳ್ಳಿ ಮೇನ್ ರೋಡು ಡಿ ಗ್ರೂಪ್ ಲೇಔಟು ಆಹಾರ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಬಿರಿಯಾನಿನೇ ತರಾವರಿ ಸಿಗುತ್ತಂತೆ, ಒಂದು 5 ಥರ ಬಿರಿಯಾನಿ ಸಿಗುತ್ತಂತೆ. ಕಬಾಬ್ ಬಿರಿಯಾನಿ, ಮಾಮೂಲಿ ನಾರ್ಮಲ್ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಬಿರಿಯಾನಿ, ಈ ಥರದ್ದೆಲ್ಲ ಏನೋ ಕರ್ಬೇವು ಚಿಕನ್ ಬಿರಿಯಾನಿ ಅಂತಲೂ ಮಾಡ್ತಾರಂತೆ. ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದೆ. ಇನ್ನು ಮತ್ತೆ ಸಾರು, ವೈಟ್ ರೈಸ್ ಅಂದರೆ ಬಿಳಿ ಅನ್ನೋದ್ರ ಜೊತೆಗೆ ಕೋಳಿ ಸಾರು ಹಾಕ್ಕೊಂಡು ಬೆಣ್ಣೆ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತಂತೆ. ಸೊ ಟ್ರೈ ಮಾಡಬೇಕು, ಅದಕ್ಕೋಸ್ಕರ ಅಂತಲೇ ಬಂದಿದ್ದೀನಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ತರಾವರಿ ಬಿರಿಯಾನಿ ಕೊಡಿಸ್ತೀನಿ, ಬನ್ನಿ. ಬೆಣ್ಣೆ ಅಗಳು ಕರ್ಗೋಗ್ಬಿಡೈತೆ. ಬೆಂಕಿ ಸಕ್ಕತ್ತಾಗಿದೆ. ಆಹಾರ, ಸೊ ಆಹಾರದಲ್ಲಿ ಸಿಕ್ಕಾಬಟ್ಟೆ ತರಾವರಿ ಬಿರಿಯಾನಿ ಸಿಗುತ್ತೆ. ಸೊ ತರಾವರಿ ಬಿರಿಯಾನಿ ಹೆಚ್ಚು ಕಮ್ಮಿ 5 ಥರ ಬಿರಿಯಾನಿ ಏನೋ ಮಾಡ್ತಾರಂತೆ. ಸೊ 5 ಥರ ಬಿರಿಯಾನಿನ ಹೆಂಗೆ ತೊಗೊಳಕ್ಕೆ ಸಾಧ್ಯ? ಸೊ ಅಷ್ಟೊಂದೆಲ್ಲ ಅಂತ ತೊಗೊಳಕ್ಕಾಗಲ್ಲ. ಬಟ್ ನೀವು ನೋಡಿರ್ತೀರ ಎಷ್ಟು ಥರ ಬಿರಿಯಾನಿ ಇದೆ ಅಂತ. ಬಟ್ ಅದರಲ್ಲಿ ನಾನು ತೊಗೊಂಡಿರುವಂಥದ್ದು ಏನೇನು ಅಂತ ಅಂದರೆ ಕಬಾಬ್ ಬಿರಿಯಾನಿ. ಸೊ ನನಗಿದು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಕಬಾಬ್ ಬಿರಿಯಾನಿ. ಸೊ ಹಾಗಾಗಿ ಕಬಾಬ್ ಬಿರಿಯಾನಿ ತೊಗೊಂಡಿದ್ದೀನಿ. ಅಡಿಷ್ನಲಾಗಿ ಕಬಾಬ್ ಕೂಡ ತೊಗೊಂಡಿದ್ದೀನಿ. ಚಿಲ್ಲಿ ಚಿಕನ್ ಇದೆ, ಚಿಕನ್ ಚಾಪ್ಸ್ ಅಂತಲೂ ಅನ್ಬೋದು ಅಥವಾ ಚಿಕನ್ ಮಸಾಲ ಅಂತಲೂ ಅನ್ಬೋದು. ಸೊ ಅದೊಂದು ಐಟಮು ಗೋಡಂಬಿ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿ ಕೊಟ್ಟಿದ್ದಾರಂತೆ. ಮತ್ತು ಇನ್ನು ಈ ಕಡೆ ಬಂದರೆ ಚಪಾತಿ ಹಾಗೂ ಎಗ್ ಬುರ್ಜಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾರೆ. ಲೋ ಬಜೆಟಲ್ಲಿ ಒಂದು ಸಿನಿಮಾ ತೆಗಿತಾರಲ್ಲ ಆ ರೀತಿ ಒಂದು ಚಪಾತಿ ಹಾಗೂ ಎಗ್ ಬುರ್ಜಿ ತೊಗೊಂಡು ಆರಾಮ್ಸೆ ತಿನ್ಬೋದು. ಮತ್ತು ಇನ್ನು ಕೋಳಿ ಸಾರು, ಬಿಳಿ ಅನ್ನ ಹಾಗೂ ಬೆಣ್ಣೆ. ಸೊ ಯೂಶ್ವಲಿ ನಾನು ಮನೆಗಳಲ್ಲಿ ಬೆಣ್ಣೆನ ಬೇಳೆ ಸಾರಿಗೆ ಹಾಕ್ಕೊಂಡು ತಿಂದಿದ್ದುಂಟು. ಬಟ್ ಇಲ್ಲಿ ಕೋಳಿ ಸಾರಿಗೆ ಬೆಣ್ಣೆ ಹಾಕ್ಕೊಂಡು ತಿನ್ನಿ ಸಹ ಸಕ್ಕತ್ತಾಗಿರುತ್ತೆ ಅಂದರು. ಬಿರಿಯಾನಿಗೆಲ್ಲ ತುಪ್ಪ ಬೆಳೆಸ್ತಾರೆ, ಕೋಳಿ ಸಾರಿಗೆ ಬೆಣ್ಣೆ ಅಂತೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ನೋಡೋಣ. ಮತ್ತಿನ್ನು ಸೇರ್ವ ಹಾಗೂ ಮೊಸರು ಬಜ್ಜಿನೂ ಕೊಡ್ತಾರೆ. ಇಷ್ಟು ಉಂಟು. ಒಂದು ಕಡೆಯಿಂದ ಶುರು ಮಾಡೋಣ, ತಡ ಮಾಡೋದು ಬೇಡ. ತಡ ಮಾಡಿದಷ್ಟು ಬಿಸಿ ಆರೋಗುತ್ತೆ. ಸೊ ಎಲ್ಲಿಂದ ಶುರು ಮಾಡೋಣ? ಬಿಸಿ ಬಿಸಿ ಅನ್ನ ಹಾಗೂ ಕೋಳಿ ಸಾರು ಬಿಸಿ ಇದ್ದಾಗಲೇ ತೊಗೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಫಸ್ಟೇ ತೊಗೊತಾ ಇದ್ದೀನಿ. ಇದು ಬೆಣ್ಣೆ ಅಗಳು ಕರ್ಗೋಗ್ಬಿಡೈತೆ. ಹಾಕಿದ್ರು ಟೆಂಪ್ಟ್ ಮಾಡ್ತಾಯಿದೆ, ಬಹಳ ಟೆಂಪ್ಟ್ ಮಾಡ್ತಾಯಿದೆ. ಹೊಟ್ಟೆ ಬೇರೆ ಕಾವು ಅಂತೈತೆ, ಸಿಕ್ಕಾಬಟ್ಟೆ ಬೇರೆ ಹೊಟ್ಟೆ ಹಸಿತಾಯ್ತಾ. ಕಾಯ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸುಡ್ತಾ ಇದೆ. ಬಿಸಿ ಬಿಸಿ ಸಾರು, ಅನ್ನ ಹಾಗೂ ಬೆಣ್ಣೆ, ಕೋಳಿ ಸಾರು. ಸೊ ಪೀಸು ಕೂಡ ಹಾಕ್ತಾರಂತೆ, ಮಿಸ್ ಆಗ್ಬಿಡೈತೆ. ಬೆಂಕಿ. ಒಳ್ಳೆ ನಾಟಿ ಕೋಳಿ ಸಾರು ಇದ್ದಂಗೆ ಐತೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಟೇಸ್ಟು ಪಕ್ಕ ಮನೆಗಳಲ್ಲಿ ಮಾಡ್ತೀವಲ್ಲ ಅದೇ ಥರ. ಹೋಟ್ಲ್ ಶೈಲಿ ಅನ್ನಂಗೇನಿಲ್ಲ,
ಪಕ್ಕ ಮನೆಗಳಲ್ಲಿ ಮಾಡ್ತೀವಲ್ಲ, ಸೊ ಅದೇ ರೀತಿಯೇ ಸಾಲ್ಟ್ ಕೊಟ್ಟಿದ್ದಾರೆ, ಮಸಾಲೆ ಪರ್ಫೆಕ್ಟಾಗಿ ಬಳಸಿದ್ದಾರೆ, ಮತ್ತು ಇನ್ನು ಬೆಣ್ಣೆ ಬೇರೆ ಹಾಕಿರ್ತಾರಲ್ಲ, ಸೊ ಅದರ ಒಂದು ಟೇಸ್ಟು ಕೂಡ ನೀಟಾಗಿ ಸಿಗುತ್ತೆ. ಸೂಪರ್. ಇನ್ನು ಚಪಾತಿ ಮತ್ತು ಎಗ್ ಬುರ್ಜಿ ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದಂತೆ. ಲೈವ್ ಚಪಾತಿ ಮಾಡ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಯಾವುದೇ ರೀತಿ ರೆಡಿಮೇಡ್ ಚಪಾತಿನ ತಂದು ಬಿಸಿ ಮಾಡಿ ಕೊಡಲ್ವಂತೆ, ಇವರೇ ಲೈವ್ ಆಗಿ ಚಪಾತಿ ಮಾಡ್ತಾರೆ. ಎಗ್ ಬುರ್ಜಿ ಇರುತ್ತೆ. ಎಗ್ ಬುರ್ಜಿ ಅಂದರೆ ಮೊಟ್ಟೆ ಪಲ್ಯ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಮೆಣಸು ಎಲ್ಲ ಬಳಸಿ ಮಾಡಿರ್ತಾರೆ. ಟ್ರೈ ಮಾಡ್ಬಿಡೋಣ. ಚೆನ್ನಾಗಿದೆ. ಆ ಈರುಳ್ಳಿ ಕ್ರಂಚು, ಹಸಿರು ಮೆಣಸಿನ್ಕಾಯಿ ಖಾರ ನೀಟಾಗಿ ಸಿಗುತ್ತೆ. ಚಪಾತಿನೂ ಅಷ್ಟೇ ನೀಟಾಗಿದೆ, ಚೆನ್ನಾಗಿ ಬೆಂದಿದೆ. ಸೂಪರ್. ಇವಾಗ ಬೆಂಕಿ ಬಿರುಗಾಳಿ ಈ ಥರ ಕಬಾಬ್ ಬರ್ತಾಯಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಕೋಟಿಂಗ್ ಎಲ್ಲ ಬೊಂಬಡ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಾಗಿ ಚೆನ್ನಾಗಿರೋದು ಅಂದರೆ ಕೋಟಿಂಗು ಬಿರ್ಗರಿಯಾಗಿ ಸಿಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪರ್ಫೆಕ್ಟಾಗಿ ಬಳಸಿದ್ದಾರೆ. ಮತ್ತಿನ್ನು ಖಾರ, ಯೂಶ್ವಲಿ ಕಬಾಬು ಮೇಜರಾಗಿ ಖಾರ ಬರೋಲ್ಲ, ಖಾರದ ಪುಡಿ ಬಳಸಿರ್ತಾರೆ. ಲೈಟ್ ಖಾರ ಅಂತ ಸಿಗುತ್ತೆ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತ್ ಇರುತ್ತೆ. ಬಟ್ ಹಾಗೆ ಚೆನ್ನಾಗಿದೆ. ಚಿಕನ್ ಕ್ವಾಲಿಟಿನೂ ಬೆಂಕಿ ಚೆನ್ನಾಗಿದೆ. ಕಬಾಬ್ ಸಕ್ಕತ್ತಾಗಿದೆ. ನಂತರದಲ್ಲಿ ನಮ್ಮ ಗಮನ ಚಿಲ್ಲಿ ಚಿಕನ್ನು. ಅಗಳು ಪಳ 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 ಅಂತ ಹೊಳಿತಾ ಇದೆ ಪೀಸು. ಸೂಪರ್. ಚೆನ್ನಾಗಿ ಗ್ರೇವಿಲಿ ಅದ್ದಿ ತಿನ್ನುಮ. ಚಿಲ್ಲಿ ಚಿಕನ್, ಹಸಿರು ಮೆಣಸಿನ್ಕಾಯಿ ಖಾರ ಚುರ್ರನ್ನತ್ತೆ. ಫಸ್ಟ್ ಸಿಗೋಂಥದ್ದೇ ಅದು. ಅದನ್ನು ಚಿಕನ್ ಕ್ವಾಲಿಟಿ ಮಸ್ತ್ ಸಕ್ಕತ್ತಾಗಿ ಬೇಯಿಸಿದ್ದಾರೆ. ಮತ್ತಿನ್ನು ಕ್ಯಾಪ್ಸಿಕಮ್ ಬಳಸಿರ್ತಾರೆ, ಅದರ ಟೇಸ್ಟು ನೀಟಾಗಿ ಸಿಗುತ್ತೆ. ಸೂಪರ್ ಚೆನ್ನಾಗಿದೆ. ಒಂದೊಳ್ಳೆ ಖಾರವಾಗಿ ಟ್ರೈ ಮಾಡಬೇಕು ಅಂದರೆ ಮಸ್ತ್ ಇರುತ್ತೆ. ನೆಕ್ಸ್ಟು ಯಾವುದು ಗುರು? ಚಿಕನ್ ಮಸಾಲ ಚೆನ್ನಾಗೈತೆ. ಗೋಡಂಬಿ ಎಲ್ಲ ಹಾಕಿ ಒಂದು ರಿಚಾಗಿ ಮಾಡಿದ್ದೀವಿ ಅಂದರು. ಈ ಥರ ಟೇಸ್ಟ್ ನಿಮಗೆಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತಿದ್ರು. ಅದನ್ನು ಕೂಡ ಟ್ರೈ ಮಾಡ್ಬಿಡೋಣ. ಪ್ರತಿಯೊಂದು ಬಿಸಿ ಬಿಸಿಯಾಗಿ ಸಿಗೋದಾ, ಅದೊಂದು ಪ್ಲಸ್ ಪಾಯಿಂಟು. ಮತ್ತಿನ್ನು ಇದು ರಿಚ್ನೆಸ್ ಏನು ಅಂದರೆ ಲೈಕ್ ಗೋಡಂಬಿ ಬಳಸಿರ್ತಾರೆ ಮತ್ತು ಮಿಂಟು ಪುದೀನ ಬಳಸಿದ್ದಾರೆ. ಸೊ ಆ ಮಿಂಟಿನ ಟೇಸ್ಟು ನೀಟಾಗಿ ಗೊತ್ತಾಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಒಂದೊಳ್ಳೆ ತಿಕ್ ಗ್ರೇವಿ. ಚಪಾತಿಗೂ ಚೆನ್ನಾಗಿರುತ್ತೆ. ಸೊ ಚಪಾತಿಗೂ ಆರಾಮ್ಸೆ ತೊಗೊಂಡು ಟ್ರೈ ಮಾಡ್ತಾ ಪೀಸು ಸೊ ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ಪೀಸು ಮತ್ತು ಗ್ರೇವಿ ಎರಡೂ ಮಸ್ತಿದೆ. ಲಾಸ್ಟ್ ಐಟಮು ಸೊ ಮೇನ್ ಕೋರ್ಸು ಬಿರಿಯಾನಿ. ಸೊ ಬಿರಿಯಾನಿ 5 ಥರ ಬಿರಿಯಾನಿ ಸಿಗುತ್ತೆ. ಸೊ 5 ಥರ ಬಿರಿಯಾನಿಲಿ ನಾನು ತೊಗೊಂಡಿರುವಂಥದ್ದು ಕಬಾಬ್ ಬಿರಿಯಾನಿ. ಸೊ ಕಬಾಬ್ ಕೂಡ ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಈಗ ಬಿರಿಯಾನಿ ಟ್ರೈ ಮಾಡುವಂಥ ಸಮಯ. ಸೂಪರ್ ಬಸ್. ರೈಸ್ ಕ್ವಾಲಿಟಿ ಮಸ್ತಿದೆ, ಘಮ ಅಂತ ಇದೆ. ಅದು ಬಹಳ ಇಷ್ಟ ಆಗುತ್ತೆ. ಸೊ ರೈಸು ಬಿರಿಯಾನಿ, ತುಪ್ಪ ಬೇರೆ ಎಲ್ಲ ಹಾಕಿದ್ರಾ ಘಮ್ ಅಂತ ಇದೆ. ಮತ್ತಡಂಗೆ ಇಲ್ಲ. ರೈಸ್ ಕ್ವಾಲಿಟಿ ಮಸ್ತಿದೆ. ಇದಕ್ಕೂ ಕೂಡ ಪುದೀನ ಬಳಸಿರ್ತಾರೆ. ಸೊ ಆ ಮಿಂಟಿನ ಟೇಸ್ಟು ನೀಟಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಹಸಿರು ಮಸಾಲೆ ಬಳಸಿ ಒಂದೊಳ್ಳೆ ಖಾರವಾಗಿ ಬಿರಿಯಾನಿ. ಸ್ವಲ್ಪ ಖಾರ ಇರಬೇಕು, ಆವಾಗಲೇ ಮಜಾ. ಚೆನ್ನಾಗಿದೆ. ನಿಮಗೆ ತೀರಾ ಖಾರ ಅನಿಸಿದ್ರೆ ಮೊಸರು ಬಜ್ಜಿ ಇರುತ್ತೆ, ಟ್ರೈ ಮಾಡಿ. ಅಥವಾ ಇನ್ನೊಂದು ಸ್ವಲ್ಪ ಮಸಾಲೆ ಥರ ಏನೋ ಬೇಕು ಅನಿಸಿದ್ರೆ ಗ್ರೇವಿ ಇರುತ್ತೆ, ಅದನ್ನು ಹಾಕೊಂಡು ಟ್ರೈ ಮಾಡ್ಬೋದು. ಎರಡೂ ಬೇಡ ನನ್ನ ಪ್ರಕಾರ. ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಟ್ರೈ ಮಾಡ್ಬೋದು. ನಿಮಗೆ ನಾರ್ಮಲ್ ಬಿರಿಯಾನಿ ಬೇಕು ಅಂದರೆ ಅದನ್ನು ಸಿಗುತ್ತೆ. ಅಥವಾ ಈ ಥರ ವೆರೈಟಿ ಬಿರಿಯಾನಿ, ಕಬಾಬ್ ಬಿರಿಯಾನಿ, ಚಿಲ್ಲಿ ಚಿಕನ್ ಬಿರಿಯಾನಿ ಆ ಥರ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ನೀವು ಅದನ್ನು ಕೂಡ ಟ್ರೈ ಮಾಡಿ. ಸೊ ಎಲ್ಲನೂ ಚೆನ್ನಾಗಿದೆ. ಸೂಪರ್. ಮತ್ತಿನ್ನು ಆಫರ್ ಬೇರೆ ಹೇಳ್ತಿದ್ರು ಸೋಮವಾರ ಹಾಗೂ ಶನಿವಾರ. ಸೊ ಬಿರಿಯಾನಿ ತೊಗೊಂಡ್ರೆ ಯಾವುದೇ ಅಂದರೆ 5 ಥರ ಬಿರಿಯಾನಿ ಸಿಗುತ್ತಲ್ಲ, ಯಾವುದೇ ಬಿರಿಯಾನಿ ತೊಗೊಳ್ಳಿ ಕಬಾಬ್ ಫ್ರೀ ಅಂತೆ. ಸೊ ಬಂದಾಗ ಸೋಮವಾರ ಅಥವಾ ಶನಿವಾರ ಬಂದಿದ್ದರೆ ನಿಮಗೊಂದು ಕಬಾಬ್ ಅಂತೂ ಫ್ರೀಯಾಗಿ ಸಿಗುತ್ತೆ. ನಿಮಗೆ ಕಬಾಬ್ ಅಂತೂ ಫ್ರೀಯಾಗಿ ಸಿಗುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ಮತ್ತಡಂಗೆ ಇಲ್ಲ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.